ಮಹಾದೇವ್ಯೇಶ ವಿದ್ಮಹೆ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ವರಮಹಾಲಕ್ಷ್ಮಿ ಗುರುಗಳೇ, ನಮ್ಮನೆಯಲ್ಲಿ ಲಕ್ಷ್ಮಿಯನ್ನು ಕೂರಿಸ್ತಾ ಇದ್ದೇವೆ. ಯಾವ ರೀತಿ ಇರಬೇಕು, ಹೇಗೆ ಕೂರಿಸಬೇಕು, ಎಷ್ಟೊತ್ತಿಗೆ ಪೂಜೆ ಮಾಡಬೇಕು, ಏನೆಲ್ಲ ನೈವೇದ್ಯಗಳನ್ನು ಮಾಡಬೇಕು, ಆಚರಣೆ ಹೇಗಿರಬೇಕು? ಕಥೆಯಲ್ಲಿ ಹೇಳುತ್ತೆ, ಲೋಪದೋಷಗಳು ಅಂತಕ್ಕಂಥದ್ದು ಬಂತು ಅಂತ ಅಂದ್ರೆ, ಮಾಡಿದ್ದು ವ್ರತ ಪರಿಸಮಾಪ್ತಿ ಆಗಲಿಲ್ಲ ಅಂತ ಅಂದ್ರೆ ಫಲಗಳು ಬರಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಬಹಳಷ್ಟು ಜನರ ಕೋರಿಕೆ, ಹೌದಲ್ವಾ? ಹೆಣ್ಣು ಮಕ್ಕಳಿಗಂತೂ ಆಡಂಬರದ ಹಬ್ಬ. ಅತ್ಯಂತ ಸಂತೋಷದಿಂದ ಈ ವರಮಹಾಲಕ್ಷ್ಮಿಯನ್ನ ಆಚರಣೆಯನ್ನ ಮಾಡಲಿಕ್ಕೆ ಮುಂದಾಗ್ತೀರ. ಹೊಸ ಸೀರೆ ಕಟ್ಟಬೇಕು ಕಲಶಕ್ಕೆ, ಆ ಸೀರೆ ನಾವು ಉಟ್ಕೋಬೇಕು. ಹಬ್ಬ ಆದ ಮೇಲೆ ಮನೆ ಮಕ್ಕಳಿಗೆಲ್ಲ ಹೊಸ ಬಟ್ಟೆ ತರಬೇಕು. ಶಕ್ತಿಗೆ ಅನುಗುಣವಾಗಿ ಮಾಡಲಿಕ್ಕೆ ಎಲ್ಲರೂ ಕೂಡ ಆತುರದಿಂದ ಕಾತುರದಿಂದ ಮಾಡಲಿಕ್ಕೆ ಮುಂದಾಗ್ತೀರ. ಆದರೆ ಆಚರಣೆ ಹೇಗಿರಬೇಕು ಅಂತಕ್ಕಂಥದ್ದನ್ನ ಸ್ವಲ್ಪ ಮಟ್ಟಿಗಾದರೂ ನಿಮಗೆ ತಿಳಿ ಹೇಳೋಕೆ ಇಷ್ಟಪಡ್ತೇನೆ. ಹಾಗಾದ್ರೆ ಆಚರಣೆ ಹೇಗಿರಬೇಕು? ಪ್ರಾತಃ ಕಾಲದಲ್ಲಿ ಎದ್ದು ಶುಚಿರ್ಭೂತರಾಗಿ ಗೃಹವನ್ನ ಶುದ್ಧಿಗೊಳಿಸಬೇಕು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಗೃಹವನ್ನ ಶುದ್ಧಿಗೊಳಿಸ್ತಕ್ಕಂಥ ಸಮಯದಲ್ಲಿ ಮನೆಯಲ್ಲಿ ಯಾರೂ ಕೂಡ ಪ್ರಾತಃ ಕಾಲದಲ್ಲಿ ನಿದ್ರಿಸಬಾರದು. ಇದು ಮೊದಲನೇ ನಿಯಮ. ಪಾಪ ಹೆಣ್ಮಕ್ಳು ಎದ್ದು ಪರಕೆ ತಗೊಂಡು ಒಂದು ಕಡೆಯಿಂದ ಗುಡಿಸ್ತಾ ಇರ್ತಾರೆ, ತೊಳಿತಾ ಇರ್ತಾರೆ. ಆದ್ರೆ ಮನೆಯಲ್ಲಿ ಎಲ್ಲರೂ ಕೂಡ ಎಷ್ಟೋ ಜನ ನಿದ್ದೆ ಮಾಡ್ತಾ ಇರ್ತಾರೆ. ಬ್ರಾಹ್ಮಿ ಲಗ್ನದಲ್ಲಿ ನೀವು ಕಲಶ ಸ್ಥಾಪನೆಯನ್ನ ಮಾಡಬೇಕು. ಬ್ರಾಹ್ಮಿ ಲಗ್ನ ಅಂದ್ರೆ ಏನು? 4:55 5:45 ಬ್ರಾಹ್ಮಿ ಲಗ್ನ. ಬ್ರಾಹ್ಮಿ ಲಗ್ನದಲ್ಲಿ ಕಲಶವನ್ನ ಹೂಡಬೇಕು. ನಿಮ್ಮ ಸಾರ್ವಜನಿಕ ಭಾಷೆಯಲ್ಲೇ ಹೇಳ್ತಾ ಇದ್ದೇನೆ, ಕಲಶವನ್ನ ಹೂಡಬೇಕು. ಕೆಲವರು ಬಹಳಷ್ಟು ಆ ಕಲಶ ಇಡೋದ್ರಲ್ಲೂ ಸಹಿತ ಬಹಳಷ್ಟು ಗೊಂದಲ. ಗುರುಗಳೇ, ವಿಳ್ಯದೆಲೆ ಇಡ್ಲ, ಮಾವಿನ ಎಲೆ ಇಡ್ಲ? ಮಾವಿನ ಎಲೆಯನ್ನ ಇಡಬೇಕು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 5, 7, 9, 11 ಮಾವಿನ ಎಲೆಗಳಿರ್ತಕ್ಕಂಥ ತುದಿಯನ್ನ ಕುಚ್ಚನ್ನ ಹಿಡಬೇಕು. ಆ ಕಲಶವನ್ನ ಹಿಡ್ತಕ್ಕಂಥ ಸಮಯದಲ್ಲಿ ಕೆಲವರು, ಗುರುಗಳೇ, ನಮ್ಮ ಮನೆಯಲ್ಲಿ ಮುಖವಾಡ ಹಿಡ್ತಕ್ಕಂಥ ಸಂಪ್ರದಾಯ ಇರಲಿಲ್ಲ, ಅಕ್ಕಪಕ್ಕದ ಮನೆಯವರೆಲ್ಲರೂ ಇಡ್ತಾರೆ, ನಾವು ಇಟ್ರೆ ಅಲಂಕಾರ ಚೆನ್ನಾಗಿರುತ್ತಲ್ಲ. ಖಂಡಿತವಾಗಿ ಮುಖವಾಡ ನೀವು ತರಬಹುದು, ಇಡಬಹುದು. ಪಂಚಲೋಹದ್ದನ್ನು ಇಡಬಹುದು, ಬಂಗಾರದ್ದನ್ನು ಇಡಬಹುದು, ಬೆಳ್ಳಿ ಇಡಬಹುದು. ಇತ್ತೀಚೆಗೆ ಬಹಳಷ್ಟು ಬಂದಿದೆ. ಆದರೆ ತಮ್ಮ ಯೋಗ್ಯತೆಗೆ ಅನುಸಾರವಾಗಿ ಆ ಮುಖವಾಡವನ್ನ ಹಿಡ್ತಕ್ಕಂಥ ಕೆಲಸ ಮಾಡಿ. ಆ ಮುಖವಾಡವನ್ನ ಇಟ್ಟು ಅಲಂಕಾರ ಮಾಡಿ, ಗೆಜ್ಜೆ ವಸ್ತ್ರ ಹಾಕಿ, ಆ ಕಲಶದಲ್ಲಿ ನೀರು ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಪಚ್ಚ ಕರ್ಪೂರ, 1 ನಿಂಬೆ ಹಣ್ಣು, ಕಲ್ಲು ಸಕ್ಕರೆ, ಸ್ವಲ್ಪ ಸುಗಂಧ ದ್ರವ್ಯದ ಪುಡಿ ಅಂದ್ರೆ ಏಲಕ್ಕಿ, ಲವಂಗ, ಪಚ್ಚಕರ್ಪೂರದ ಪುಡಿಯನ್ನ ಅದರಲ್ಲಿ ಹಾಕಿ ಕಲಶ ಸ್ಥಾಪನೆಯನ್ನ ಮಾಡಿ, ನಿಮಗೆ ಭಗವಂತ ಯಾವ ರೀತಿ ಜ್ಞಾನವನ್ನ ಕೊಡ್ತಾನೋ ಆ ರೀತಿ ಅಲಂಕಾರವನ್ನ ಮಾಡಿ. ದೇವರಿಗೆ ಕಲಶಕ್ಕೆ ಸೀರೆಯನ್ನ ಉಡಿಸ್ತಕ್ಕಂಥದ್ದು. ಹಿಂಬದಿಗೆ ಅಷ್ಟಲಕ್ಷ್ಮಿಯ ಫೋಟೋವನ್ನ ಇಟ್ಟು ಅಲಂಕಾರವನ್ನ ಮಾಡ್ತಕ್ಕಂಥ ಕೆಲಸ ಮಾಡಿ. ತಳಿರು ತೋರಣಗಳನ್ನ ಕಟ್ತಕ್ಕಂಥ ಕೆಲಸವನ್ನ ಮಾಡಿ. ಬಾಳೆ ಕಂಬವನ್ನ ಕಟ್ತಕ್ಕಂಥ ಕೆಲಸವನ್ನ ಮಾಡಿ. ಪೂಜೆಗೆ ಕೂತ್ಕೊಳ್ಳಿ. ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳಿ. ಅರಿಶಿನ, ಕುಂಕುಮ, ಅಕ್ಷತೆ, ಪಂಚಾಮೃತ ಸಾಮಗ್ರಿಗಳು, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಎಳನೀರು, ಹಾಗೆ ಗೆಜ್ಜೆ ವಸ್ತ್ರ, ಜೊತೆಗೆ ಬಿಡಿ ಹೂವು, ಮತ್ತೆ ವಿಳ್ಯದೆಲೆ, ಅಡಿಕೆ, ತೆಂಗಿನಕಾಯಿ, ಬಾಳೆಹಣ್ಣು, ಪಂಚಫಲ, ನಿಮ್ಮ ಶಕ್ತಿಗೆ ಅನುಗುಣವಾಗಿ ನೈವೇದ್ಯ, ಜೊತೆಗೆ ನಿಂಬೆ ಪಾನಕ, ಇಷ್ಟನ್ನ ರೆಡಿಯಾಗಿಟ್ಕೊಂಡು ಪ್ರಾರಂಭವನ್ನ ಮಾಡಿ. ನಿಮಗೆ ಶಕ್ತಿ ಇದ್ದರೆ ಯಾರಾದರೂ ಬ್ರಾಹ್ಮಣೋತ್ತಮರನ್ನ ಕರೆದು ಸಂಕಲ್ಪವನ್ನ ಮಾಡಿ ವ್ರತವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಅಯ್ಯೋ, ಇವತ್ತು ವರಮಹಾಲಕ್ಷ್ಮಿ ಗುರುಗಳೇ, ಯಾವ ಪುರೋಹಿತರು ಬರ್ತಾರೆ, ಯಾವ ಬ್ರಾಹ್ಮಣೋತ್ತಮನ ಬರ್ತಾನೆ ಇಲ್ಲಿಗೆ ಮಾಡಿಸ್ಲಿಕ್ಕೆ, ಅಯ್ಯೋ ಮಾತಾಡ್ಸೋಕ್ಕಾಗಲ್ಲ ಅವರನ್ನ, ಪುರೋಹಿತರನ್ನ ಅನ್ನೋರು ನೀವೇ ಕೂತು ಸಂಕಲ್ಪವನ್ನ ಮಾಡಿ ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ
ಮಮ ಗೃಹೇ ಯಥಾಶಕ್ತಿ ಸಂಪಾದಿತ ಸಾಮಗ್ರ ಅನುಕೂಲಸ್ಯ ವರಮಹಾಲಕ್ಷ್ಮೀ ದೇವತಾ ವ್ರತಂ ಕರಹಿಷ್ಯೆ ಅಂತ ಹೇಳಿ ಸಂಕಲ್ಪವನ್ನ ಮಾಡಿ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿ ಮೊದಲು ಆವಾಹನೆಯನ್ನ ಮಾಡಿ ಅವರಿಗೆ ಅರ್ಘ್ಯ ಪಾದ್ಯ ಆಚಮನೀಯ ಪಂಚಾಮೃತ ಸ್ನಪನ ಪ್ರೋಕ್ಷಣೆಯನ್ನ ಮಾಡ್ತಕ್ಕಂಥದ್ದು. ಪಂಚಾಮೃತ ಸ್ನಪನವನ್ನ ಮಾಡಿಸಿ ಜೊತೆಗೆ ಅವರಿಗೆ ಅರಿಶಿನ ಕುಂಕುಮ ಗಂಧ ಇವೆಲ್ಲವನ್ನೂ ಇಟ್ಟು ಆಭರಣಗಳನ್ನ ಇಟ್ಟು ವ್ಯವಸ್ಥಿತವಾಗಿ ಧೂಪ ದೀಪ ಅರ್ಚನೆ ಕುಂಕುಮಾರ್ಚನೆಯನ್ನ ಮಾಡಿ ನಿಂಬೆ ಪಾನಕವನ್ನ ನೈವೇದ್ಯವನ್ನ ಮಾಡಿ ಕರ್ಪೂರದ ಹಾರತಿ ತುಪ್ಪದ ಹಾರತಿಯನ್ನ ಮಾಡಿ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಹೂವು ಅಕ್ಷತೆಯನ್ನ ಇಟ್ಟು ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿ ಕೇಳ್ಕೊಳ್ಳಿ. ಪ್ರಾರ್ಥನೆ ಮಾಡಿ ನಿಂತಲ್ಲೇ ಪ್ರದಕ್ಷಿಣೆಯನ್ನ ಮಾಡಿ ಕೇಳ್ಕೊಳ್ಳಿ. ಮಮ ರಕ್ಷ 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 ರಕ್ಷೋ ವರಮಹಾಲಕ್ಷ್ಮೀ ದೇವತಾ. ಅಮ್ಮ ನಮ್ಮ ಮನೆ ಬಿಟ್ಟು ಹೋಗ್ಬೇಡ ತಾಯಿ, ನಮ್ಮ ಮನೆಯಲ್ಲಿ ಒಂದು ಕಡೆ ಯೋಗ್ಯವಾದ ಸ್ಥಳದಲ್ಲಿ ನಿನ್ನನ್ನು ಕೂರಿಸಿದ್ದೇನೆ, ಈ ಮನೆಯಲ್ಲೇ ವಾಸವನ್ನ ಮಾಡು, ನಮ್ಮ ಮನೆಗೆ ಬರ್ತಕ್ಕಂಥ ದರಿದ್ರತೆಯನ್ನ ನಿವಾರಣೆಯನ್ನ ಮಾಡು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ ಅಕ್ಕಪಕ್ಕದ ಸುಮಂಗಲಿಯರನ್ನ ಕರೆದು ಸಂಜೆ ಅವರಿಗೆ ಪಾದಪೂಜೆಯನ್ನ ಮಾಡಿ, ಕೆಲವರಿಗೆ ಈ ಪಾದಪೂಜೆ ಮಾಡಬೇಕು ಅಂದ್ರೆ ಅವಮಾನ, ಅಯ್ಯೋ ಪಕ್ಕದ ಮನೆ ಆ ಹೆಂಗಸ್ರಿಗೆ ನಾನು ಕಾಲು ತೊಳಿಬೇಕಾ. ಅಷ್ಟಲಕ್ಷ್ಮಿಯ ಸ್ವರೂಪದಲ್ಲಿ 8 ಜನ ಮಹಾಲಕ್ಷ್ಮಿಯರನ್ನ ಸುಮಂಗಲಿಯರನ್ನ ಕರೆದು ಪಾದಪೂಜೆಯನ್ನ ಮಾಡಿ ಯಥಾನುಶಕ್ತಿ ವಸ್ತ್ರಗಳನ್ನ ಕೊಟ್ಟು ಪಂಚಫಲಗಳನ್ನ ಕೊಟ್ಟು ಎಲೆ ಅಡಿಕೆ ದಕ್ಷಿಣಾದಿ ತಾಂಬೂಲಾದಿಗಳನ್ನ ಕೊಟ್ಟು ನಮಸ್ಕರಿಸಿ ಆಶೀರ್ವಾದವನ್ನ ಪಡೆದರೆ ಅಷ್ಟಲಕ್ಷ್ಮಿಯು ನಿಮ್ಮ ಮನೆಯಲ್ಲಿ ವಾಸವಾಗ್ತಾರೆ. ಇವತ್ತು ಯಾವುದೇ ಒಬ್ಬ ಋತ್ವಿಕರು ಅಥವಾ ಪುರೋಹಿತರು ಅಥವಾ ನಿಮಗೆ ಪೂಜೆ ಮಾಡಿಸೋಕೆ ಬರ್ತಕ್ಕಂಥವರು ಯಾವುದೇ ಪೂಜೆ ಮಾಡಲಿ ಸಂಕಲ್ಪವನ್ನ ಮಾಡಿದಾಗ ಕಡೆ ಬಾರಿ ಹೇಳ್ತಾರೆ, ನಿಮ್ಮ ಕೈಯಲ್ಲಿ ಹೇಳಿಸ್ತಾರೆ, ಮಮ ಗೃಹೇ ಮಹಾಲಕ್ಷ್ಮಿ ಚಿರಕಾಲ ಸಂರಕ್ಷಣಾರ್ಥವು ಅಪ್ರಾಪ್ತ ಲಕ್ಷ್ಮಿ ಪ್ರಾಪ್ತ್ಯರ್ಥವು ಅಂತ ಹೇಳಿ ಸಂಕಲ್ಪವನ್ನ ಮಾಡಿಸ್ತಾರೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಮಮ ಗೃಹೇ ಮಹಾಲಕ್ಷ್ಮಿ ಚಿರಕಾಲ ಸಂರಕ್ಷಣಾರ್ಥವು ಅಂದರೆ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಹಣ ಕಾಸು ಆಭರಣ ಎಲ್ಲವೂ ಸ್ಥಿರವಾಗಿ ಮನೆಯಲ್ಲೇ ಇರಲಿ. ಅಪ್ರಾಪ್ತ ಲಕ್ಷ್ಮಿ ಪ್ರಾಪ್ತ್ಯರ್ಥವು ಹೊರಗಡೆಯಿಂದ ಬರಬೇಕಾಗಿರ್ತಕ್ಕಂಥದ್ದೆಲ್ಲವೂ ಕೂಡ ಸಕಾಲಕ್ಕೆ ಬರಲಿ ಅಂತ ಹೇಳಿ. ಯಾರು ಈ ರೀತಿ ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆಯನ್ನ ಮಾಡ್ತೀರೋ, ವರಮಹಾಲಕ್ಷ್ಮಿಯನ್ನ ಪ್ರಾರ್ಥನೆಯನ್ನ ಮಾಡ್ತೀರೋ, ಯಾವಾಗ ಏಕಾಗ್ರತೆಯನ್ನ ಇಟ್ಟು ಅವರಿಗೆ ವ್ರತಾದಿಗಳನ್ನ ಮಾಡ್ತೀರೋ, ಎಲ್ಲಿ ಅತಿಥಿಯ ಸತ್ಕಾರ್ಯಗಳನ್ನ ನಡೆಸ್ತೀರೋ, ಆ ದಿನ ಬಂಧು ಬಾಂಧವರನ್ನ ಕರೆದು ಉಣಬಡಿಸ್ತೀರೋ, ಆಗ ಮಹಾಲಕ್ಷ್ಮಿಯ ಅದರಲ್ಲೂ ವರಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗತ್ತೆ ಅಂತ ಹೇಳುತ್ತೆ ಪಾದ್ಮ ಸಂಹಿತ. ಅದಕ್ಕೆ ಹೇಳುವುದು ಒಂದು ಮಂತ್ರ ಭಾಗ ಇದೆ. ಪದ್ಮಪ್ರಿಯೆ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮಧಲಾಯತಾಕ್ಷೆ ವಿಶ್ವಪ್ರಿಯೆ ವಿಶ್ವಮನೂನಕೂಲೆ ತದ್ವಾದ ಪದ್ಮಂ ಮಹಿ ಸನ್ನಿಧತ್ವ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ನೀವು ಕಲಶವನ್ನ ಇಡಬೇಕಾದ್ರೆ ಅಷ್ಟದಳ ಸ್ವಸ್ತಿಕ್ ಚಿಹ್ನೆಯನ್ನ ಬರೀಬೇಕು, ಪದ್ಮದ ದಳವನ್ನ ಬರೀಬೇಕು, ಕಮಲ ಪುಷ್ಪದ ಮೇಲೆ ಕೂರಿಸಬೇಕು. ಕೆಲವರ ಮನೆಯಲ್ಲಿ ಸಂಪ್ರದಾಯ ಇದೆ, ಯಮುನಾ ಪೂಜೆಯನ್ನ ಮಾಡ್ತಕ್ಕಂಥ ಸಂಪ್ರದಾಯ ಇದೆ. ಯಮುನೆಯನ್ನ ಹೊರಗಡೆಯಿಂದ ತಂದು ಪ್ರತಿಷ್ಠಾಪನೆಯನ್ನ ಮಾಡಬೇಕು. ಹಕ್ಕಿ ಹಾಲದ ಬಳ್ಳಿ ಅವೆಲ್ಲವನ್ನೂ ಕೂಡ ಕಲಶದ ಒಳಗಡೆ ಹಾಕಬೇಕು. ಶಾಸ್ತ್ರಕ್ಕೆ ಅನುಗುಣವಾಗಿ ಒಳಗಡೆ ಕನಕವನ್ನ, ಧನ ಕನಕ, ಧನ ಅಂದರೆ ಹಣ, ಚಿಲ್ಲರೆಯನ್ನ ಕಾಯಿನನ್ನ ಹಾಕಬೇಕು. ಕೆಲವರು ಏನ್ ಮಾಡ್ತೀರಿ, ಬರೀ ನೋಟುಗಳನ್ನ ಇಡೋದು ಅಥವಾ ನೋಟುಗಳನ್ನ ಹಾಕುವುದು, ಅದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾವತ್ತೂ ಅಷ್ಟೇ, ಕನಕ ಅಂದರೆ ನಾಣ್ಯಗಳು, ಆ ನಾಣ್ಯಗಳನ್ನ ಕಲಶದೊಳಗಡೆ ಇಡಬೇಕು. ಯಮುನಾ ಕಲಶವನ್ನ ಕೆಳಗಡೆ ಇಡಬೇಕು, ಅದರ ಮೇಲೆ ವರಮಹಾಲಕ್ಷ್ಮಿಯ ಕಲಶವನ್ನ ಇಡಬೇಕು. ಯಮುನಾ ಪೂಜೆ ಇರ್ತಕ್ಕಂಥವರು ಮಾತ್ರ, ಸಂಪ್ರದಾಯ ಮಾತ್ರ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಇಡ್ಲಿಕ್ಕೆ ಹೋಗಬೇಡಿ. ಆದರೆ ಆ ಸಂಪ್ರದಾಯ ಇರ್ತಕ್ಕಂಥವರು 2 ಕಲಶವನ್ನ ಇಡ್ತಾರೆ, ಒಂದರ ಮೇಲೆ ಒಂದು. ಅದಕ್ಕೆ ಅಲಂಕಾರವನ್ನ ಮಾಡ್ತಕ್ಕಂಥ ಆಭರಣವನ್ನ, ಒಂದು ಯಾವುದಾದ್ರೂ ಒಂದು ಆಭರಣವನ್ನ ಹಾಕಿ ತುಪ್ಪದ ಹಾರತಿ ಕುಂಕುಮದ ಹಾರತಿಯನ್ನ ಮಾಡಿ ಹೆಸರು ಬೇಳೆ ಕೋಸಂಬರಿಯನ್ನ ನೈವೇದ್ಯವನ್ನ ಮಾಡಿ ಬರ್ತಕ್ಕಂಥ ಸುಮಂಗಲಿಯರಿಗೆ ಯಥಾನುಶಕ್ತಿ, ನಿಮ್ಮ ಶಕ್ತಿ ಇದೆಯಾ ಒಂದೊಂದು ಸೀರೆನೇ ಕೊಡಿ 8 ಜನ ಸುಮಂಗಲಿಯರಿಗೆ. ಅಷ್ಟಲಕ್ಷ್ಮಿಯರ ಹೆಸರನ್ನ ಹೇಳಿ,
ಇಲ್ವಾ, ಒಂದು ಕಣ ಅಂತ ಕರಿತೀವಿ, ಅಂದ್ರೆ ಒಂದು ಬ್ಲೌಸ್ ಪೀಸನ್ನು ಕೊಡಿ. ಅದು ಇಲ್ವಾ, ಬಳೆ, ಬಿಚ್ಚಾಲೆ, ಎಲೆ, ಅಡಿಕೆ, ಅರಿಶಿಣ, ಕುಂಕುಮ, ಸ್ವಲ್ಪ ಹೂವು ಕೊಡಿ. ಆದರೆ ನಿಂಬೆ ಪಾನಕ, ಹೆಸರು ಬೇಳೆ, ಕೋಸಂಬರಿಯನ್ನ ಕೊಡ್ತಕ್ಕಂಥದ್ದನ್ನು ಮರೀಬೇಡಿ. ನಿಮಗೆಲ್ಲರಿಗೂ ಕೂಡ ಆ ವರಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗಲಿ, ಸುಖ ಜೀವನ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಆ ವರಮಹಾಲಕ್ಷ್ಮಿಯನ್ನ ಪ್ರಾರ್ಥನೆಯನ್ನ ಮಾಡಿ